ಆ ಮಗನು ತಂದೆ ಹೇಳಿದ ಮಾತು ಕೇಳಲ್ಲ. ತಂದೆಯನ್ನು ಬಹಳ ಸ್ಟ್ರಿಕ್ಟ್ ಆಗಿದ್ದ. ಮಗನಿಗೆ ಅದು ಇಷ್ಟ ಇರಲ್ಲ. ಮನೆಗೆ ಬೇಗ ಬಾ ಅಂದ್ರೆ ಬರಲ್ಲ. ಸರಿಯಾಗಿ ಓದು ಮಗನೇ ಅಂದ್ರೆ ಓದಲ್ಲ. ಸ್ನೇಹಿತರೊಂದಿಗೆ ತಿರುಗಬೇಡ ಅಂದ್ರೆ ತಿರುಗಾಡ್ತಾನೆ. ಮಗನೇನು ಇಷ್ಟಾನುಸಾರವಾಗಿ ಜೀವಿಸ್ತಿರ್ತಾನೆ. ಕೊನೆಗೆ ಒಂದು ದಿನ ತಂದೆ ಕಠಿಣವಾಗಿ ಗದರಿಸ್ತಾನೆ. ಮಗನಿಗೆ ಕೋಪ ಬರುತ್ತೆ, ಮನೆ ಬಿಟ್ಟು ಹೋಗ್ತಾನೆ. ಅಮ್ಮಳಿಗೇನೋ ಮಗ ಅಂದ್ರೆ ಪಂಚಪ್ರಾಣ. ಮಗ ಎಲ್ಲಿಗೆ ಹೋದನೆಂದು ಗೊತ್ತಿಲ್ಲ, ಏನಾದನೆಂದು ಗೊತ್ತಿಲ್ಲ. ಮಗನನ್ನು ನೆನೆಸಿ ನೆನೆಸಿ ಮಂಚ ಹಿಡಿಯುತ್ತಾಳೆ. ಮಗನನ್ನು ಬಹಳವಾಗಿ ಪ್ರೀತಿಸಿದ ನನ್ನ ಹೆಂಡತಿ ಮಂಚ ಹಿಡಿದಿದ್ದಾಳೆ ಎಂದು ತಿಳಿದು ಗಂಡ ಏನ್ ಮಾಡ್ತಾನೆ ಗೊತ್ತಾ? ತಾಯಿಯ ಫೋಟೋ ನ್ಯೂಸ್ ಪೇಪರಲ್ಲಿ ಹಾಕಿ, ಮಗನೇ ನಿನಗೆ ಬಹಳ ಮಿಸ್ ಮಾಡಿಕೊಳ್ತಿದ್ದೇನೆ, ಬೇಗ ತಿರುಗಿ ಬಾ ಮಗನೇ ಎಂದು ಅಮ್ಮ ಹೇಳಿರುವ ಮಾತನ್ನು ಪೇಪರ್ನಲ್ಲಿ ಪ್ರಕಟಣೆ ಮಾಡಿಸುತ್ತಾನೆ. ಅದನ್ನು ನೋಡಿದ ಮಗನ ಕರುಳು ಹಿಂಡುತ್ತೆ. ನನ್ನನ್ನು ಅಮ್ಮ ಮಿಸ್ ಮಾಡ್ಕೊಂಡು ಮಂಚ ಹಿಡಿದಿದ್ದಾಳಂತೆ. ಮತ್ತೆ ತಂದೆ ಮಾಡಿದೇನು? ನಾನು ತಪ್ಪು ಮಾಡಿದ್ರೆ ಶಿಕ್ಷಿಸ್ತಾ ಇದ್ದ. ಕೋಪದಿಂದ ಓಡಿ ಬಂದೆ. ನಾನ್ ಮಾಡಿದ ತಪ್ಪಿಗೆ ಅಮ್ಮ ಯಾಕೆ ಕಷ್ಟಪಡ್ಬೇಕಂದ್ಕೊಂಡು ಮಗ ತಿರುಗಿ ಮನೆಗೆ ಬಂದ. ಮಗ ಬಂದಾಗ ತಾಯಿ ಬಹಳ ಸಂತೋಷ ಪಡ್ತಾಳೆ. ಸಂತೋಷಿಸಿ ಹೇಳಿದ್ದೇನೆಂದ್ರೆ, ಮಗನೇ, ತಂದೆಗೆ ನೀನಂದ್ರೆ ಪಂಚಪ್ರಾಣ. ಯಾವಾಗ್ಲೂ ನೀನ್ ಚೆನ್ನಾಗಿರ್ಬೇಕೆಂದು ತಂದೆ ಕೋರಿಕೊಳ್ತಾರೆ. ಕೆಟ್ಟ ಸ್ನೇಹಿತರೊಂದಿಗೆ ತಿರುಗಾಡಿ ಕೆಟ್ಟ ಕೆಲಸ ಮಾಡೋದ್ರಿಂದ ನಿನ್ ಜೀವಿತ ಎಲ್ಲಿ ಕೆಟ್ಟ ಹೋಗುತ್ತೆ ಎಂದು ನಿನ್ನ ಅಪ್ಪ ನನ್ನ ಹತ್ರ ಎಷ್ಟೋ ಸಾರಿ ಬಾಧೆಪಟ್ಟ. ತಂದೆ ಪ್ರೀತಿಸಿರೋದ್ರಿಂದಲೇ ನಿನ್ನನ್ನು ಗದರಿಸಿ ನಿನ್ನನ್ನು ಶಿಕ್ಷಿಸುತ್ತಾ ಇದ್ದಾರೆ ಮಗನೇ ಎಂದು ಹೇಳಿದಳು. ಆ ಪ್ರೀತಿಯನ್ನು ಅಪಾರ್ಥ ಮಾಡಿಕೊಂಡು ತಂದೆಗೂ ದೂರವಾದೆ, ನನಗೂ ದೂರವಾದೆ. ಇನ್ಮೇಲಾದರೂ ತಂದೆಯೊಂದಿಗಿರ್ತೇನೆಂದು, ತಂದೆಯೊಂದಿಗೆ ಸಮಾಧಾನವಾಗಿರ್ತೇನೆಂದು, ತಂದೆಯ ಪ್ರೀತಿಯ ಆಶೀರ್ವಾದ ಅನುಭವಿಸ್ತೀಯೆಂದು ನನಗೆ ಮಾತು ಕೊಡು ಮಗನೇ. ಆ ತಾಯಿ ತನ್ನ ಕೈ ಚಾಚುತ್ತಾಳೆ, ಮಗನು ಕೈ ಚಾಚುತ್ತಾನೆ. ಆ ಮಗನ ಕೈ ಹಿಡ್ಕೊಂಡು ಆ ತಾಯಿ ದಾರಿ ತಪ್ಪಿ ಹೋದ ಮಗನನ್ನು ತಂದೆಯ ಕೈಗೆ ಒಪ್ಪಿಸಿ ಪ್ರಾಣ ಬಿಡುತ್ತಾಳೆ ಪ್ರಿಯರೇ. ಹಾಗೆಯೇ 2000 ವರ್ಷಗಳ ಹಿಂದೆ ನಿಮಗಾಗಿ ನನಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಮಾಡಿರುವಂತಹ ಕಾರ್ಯ ಇದೆ ಪ್ರಿಯರೇ. ದೇವರಿಂದ ನೀವು ದೂರವಾದ್ರಿ, ನರಕಕ್ಕೆ ನಿಕಟವಾಗಿ ಪಾತಾಳದ ಹೊಸಲಲ್ಲಿ ತಿರುಗಾಡ್ತಿದ್ದೀರಿ. ಯೇಸು ಕ್ರಿಸ್ತನು ದೇವರ ಪ್ರೀತಿಯನ್ನು ನಿಮಗೂ ನನಗೂ ತಿಳಿಯಪಡಿಸಬೇಕೆಂದು ಈ ಲೋಕಕ್ಕೆ ಬಂದು ನಿಮ್ಮ ಕೈ ನನ್ನ ಕೈ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಈ ರೀತಿಯಾಗಿ ನೇತಾಡಲ್ಪಡುತ್ತಾ ಸತ್ರು. ಕಾರಣ ಗೊತ್ತಾ? ಒಂದು ಕೈಯಿಂದ ದೇವರ ಕೈ ಹಿಡ್ಕೊಂಡ್ರು, ಇನ್ನೊಂದು ಕೈಯಿಂದ ಏನೋ ನಿಮ್ಮ ಕೈಯನ್ನು ಹಿಡ್ಕೊಂಡು ನಮ್ಮ ಮಧ್ಯದಲ್ಲಿ ಸಮಾಧಾನ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ್ರು. ಆತನು ಮರಣ ಹೊಂದಿರೋದ್ರಿಂದಲೇ ತಂದೆಯೊಂದಿಗೆ ನಮಗೆ ಸಮಾಧಾನ ದೊರಕಿತು. ಈ ಲೋಕಕ್ಕೆ ಯೇಸು ಬಂದಿದ್ದು ನಿಮ್ಮನ್ನು ನನ್ನನ್ನು ರಕ್ಷಿಸಿ ಪರಲೋಕಕ್ಕೆ ಸೇರಿಸುವುದಕ್ಕಾಗಿ. ಈ ರೀಲ್ ಲೈಕ್ ಮಾಡಿರಿ, ಅನೇಕ ಜನರಿಗೆ ಶೇರ್ ಮಾಡಿರಿ.